ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಆಲ್ಮೋಸ್ಟ್ ಎಲ್ಲರೂ ಪ್ರಿಪೇರ್ ಆಗಿದ್ದೀರಾ ಈಗ ಎಕ್ಸಾಮ್ಗೆ. ಇಲ್ಲಿ ನೀವು ಒಂದು ವರ್ಷ ಓದಿರೋದನ್ನು 3 ಅವರ್ಸಲ್ಲಿ ಬರೀಲೇಬೇಕು. ಸಿಸ್ಟಮೇ ಆಗಿದೆ, ಹೌದಾ? 3 ಅವರ್ಸಲ್ಲಿ ನೀವು ಪರ್ಫಾರ್ಮ್ ಮಾಡಲೇಬೇಕು. 3 ಅವರ್ಸ್ನಲ್ಲಿ ಏನಾದರೂ ಓದಿದ್ದು ಆಮೇಲೆ ನಿಮ್ಗೆ ಎಕ್ಸಾಮ್ ಮುಗಿದ ನಂತರ ಹೌದಲ್ಲ ನಾನು ಬರಿಬೇಕಿತ್ತು ಅಂತಂದರೂ ಕೂಡ ಆಗಲ್ಲ. ಅದಕ್ಕೆ ಮೊದಲೇ ಕೂಲಾಗಿ ಇರಿ. ಎಕ್ಸಾಮ್ನ ಬರೆಯೋದು ಇಂಪಾರ್ಟೆಂಟ್. ನಿಮಗೆ ಓದಿದ್ದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು, ಟೈಮ್ ಸಾಕಾಗಿಲ್ಲ ಅದೇನೂ ಇಲ್ಲ. ಯಾಕಂದರೆ ನಿಮಗೆ ಇರೋದೇ 80 ಮಾರ್ಕ್ಸು, ಹೌದಾ? 80 ಮಾರ್ಕ್ಸು 3 ಅವರ್ಸ್ ಪೇಪರು. ಇದನ್ನು ಟೈಮ್ ಮ್ಯಾನೇಜ್ಮೆಂಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬೇಗ ನೀವು ನಂಗೆ ಕಮೆಂಟ್ ಹಾಕಿದ್ರಿ, ಮೇಡಮ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ನನಗೆ ತಿಳಿಸ್ಕೊಡಿ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು. ನಾನು ಆವಾಗಲೇ ತಿಳಿಸ್ಲಿಲ್ಲ, ಬಟ್ ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಈಗ 80 ಮಾರ್ಕ್ಸನ್ನು 3 ಅವರ್ಸು ನಿಮಗೆ ಪೇಪರಲ್ಲಿ ಕೊಡೋದೇ, ಕ್ವಶನ್ ಪೇಪರ್ ಕೊಡೋದು 10 o'clock, ಹೌದಾ? 10 o'clock ನೀವು ರೀಡ್ ಮಾಡ್ತೀರಿ ಪೇಪರ್ನ, ಕ್ವಶನ್ ಪೇಪರ್ನ ರೀಡ್ ಮಾಡ್ತೀರಿ. ಈಗ 10:15 ನೀವು ಸ್ಟಾರ್ಟ್ ರೈಟಿಂಗ್, ಹೌದಾ? 10:15 ಸ್ಟಾರ್ಟ್ ಮಾಡ್ತೀರಿ. 10:15 ಸ್ಟಾರ್ಟ್ ಮಾಡಿದಾಗ ನೀವು ಅಲ್ಲಿ ಏನು ಮಾಡ್ತೀರಿ, ಸೆಕ್ಷನ್ ಎನೇ ಸ್ಟಾರ್ಟ್ ಮಾಡಬೇಕು. ಸೆಕ್ಷನ್ ಎ ಅಂದರೆ 1 ಮಾರ್ಕು, ಹೌದಾ? ಸೆಕ್ಷನ್ ಎಗೆ ನೀವು ಟೈಮ್ ಎಷ್ಟು ಇಡ್ತೀರಾ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಯಾಕಂದರೆ ಸೆಕ್ಷನ್ ಎಗೆ ನೀವು 10:15 ಸ್ಟಾರ್ಟ್ ಮಾಡ್ತೀರಾ. ಟೈಮ್ ವೇಸ್ಟ್ ಮಾಡಬೇಡಿ. ಹಾಲಲ್ಲಿ ಯಾರಾದರೂ ಬರಲಿ ಹೋಗಲಿ ಅದೇನು ನೀವು ನೋಡ್ದೇ ನಿಮ್ಮ ಪೇಪರ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಬೇರೆಯವ್ರನ್ನೇನೋ ಅವ್ರು ಯಾವ ಕಾಲೇಜು, ಇವ್ರು ಯಾವ ಕಾಲೇಜು, ಇವ್ರು ಬಂದಿದ್ದಾರೆ ಅದೆಲ್ಲ ನಿಮಗೇನು ಅದು ನೋಡ್ಲಿಕ್ಕೆ ಹೋಗಬೇಡಿ. ಓನ್ಲಿ ಕಾನ್ಸಂಟ್ರೇಟ್ ಆನ್ ಯುವರ್ ಪೇಪರ್. ನೀವು ಒಬ್ಬರೇ ಇದ್ದೀರಾ ಹಾಲಲ್ಲಿ, ನೀವು ಪೇಪರ್ ಬರಿತಾ ಇದ್ದೀರಾ, ಇಷ್ಟೇ ಕಾನ್ಸಂಟ್ರೇಷನ್ ನಿಮ್ಮಲ್ಲಿ ಇರಲಿ. ನಿಮ್ಮ ಮೆಮರಿನ ನೀವೇ ರೀಕಾಲ್ ಮಾಡ್ಕೊಂಡು ಸರಿಯಾಗಿ ಬರಿಬೇಕು. 10:15 ಸ್ಟಾರ್ಟ್ ಮಾಡಿಬಿಟ್ಟು ನೀವು 10:45 ಅಂದರೆ 30 ಮಿನಿಟ್ಸನ್ನು ನಾನಿಲ್ಲಿ ಏನು ಮಾಡಿದ್ದೀನಿ, ಸೆಕ್ಷನ್ ಎಗೆ ಅಂದರೆ 1 ಮಾರ್ಕಿಗೆ 10:45ವರೆಗೂ 1 ಮಾರ್ಕ್ ಕ್ವಶನ್ಸ್ನ ಬರ್ಕೊಂಡ್ಬಿಡಿ. ಸೆಕ್ಷನ್ ಎ ಅಲ್ಲಿ ಫುಲ್ ಬರುತ್ತೆ, ಹೌದಾ? ಈಗ ಇದು 1 ಮಾರ್ಕ್ ಕ್ವಶನು. ಸೆಕ್ಷನ್ ಬಿ ನೋಡಿ. ಸೆಕ್ಷನ್ ಬಿ ಅಲ್ಲಿ 10:45 ಸ್ಟಾರ್ಟ್ ಮಾಡ್ತೀರಾ ಸೆಕ್ಷನ್ ಬಿನ. 10:45 ಟು ನೀವಲ್ಲಿ ಸ್ಟಾರ್ಟ್ ಮಾಡೋದು 10:45 ಟು 11:15, ಹಾಫ್ ಆನ್ ಅವರ್ ಈಸ್ ಇನಫ್, ಐ ಥಿಂಕ್ ಸೊ. 11:15 ಅಲ್ಲಿ ಕೂಡ 30 ಮಿನಿಟ್ಸು. ಈಗ ಆಲ್ರೆಡಿ ನಿಮ್ಮದು 15 ಮಿನಿಟ್ಸ್ ಇಲ್ಲೇ 10 o'clock ಸ್ಟಾರ್ಟ್ ಮಾಡಿರ್ತೀರಿ, 15 ಮಿನಿಟ್ಸ್ ರೀಡ್ ಮಾಡಿದಿರ್ತೀರ ಪೇಪರ್ನ. 11:15 ನೀವು ಎಕ್ಸಾಕ್ಟ್ಲಿ 11:15 ಮೇಡಮ್ ಮುಗಿಸಂದಿದ್ರು ನಾನು ಮುಗಿಸೇ ಇಲ್ಲ ಅಂತ ಬಿಟ್ಬಿಡಬೇಡಿ. ನೀವು ಬರಿತಾ ಇರ್ರಿ, ಬಟ್ ಅಷ್ಟೇ ಒಂದು ಸ್ವಲ್ಪ ಫಾಸ್ಟು ಇರಬೇಕು. ಅಲ್ಲಿ ಫಾಸ್ಟ್ ಹೆಂಗಿರ್ತೀರಾ ಅಂತಂದರೆ ನೀವು ಅಲ್ಲಿ ಸರಿಯಾಗಿಯೂ ಬರೀಲೇಬೇಕು. ಓಕೆ, ನೆಕ್ಸ್ಟ್ 10:15 ಟು 11:15ವರೆಗೂ 30 ಮಿನಿಟ್ಸ್ ನೀವು 2 ಮಾರ್ಕ್ಸ್ ಕ್ವಶನ್ಸ್ನ ಬರೀತೀರಾ. ಈಗ ಸೆಕ್ಷನ್ ಸಿಗೆ ನಿಮಗೆ ಟೈಮ್ ಮ್ಯಾಕ್ಸಿಮಮ್ ಬೇಕಾಗಿರೋದಲ್ಲಿ, ಹೌದಾ? ಇಲ್ಲಿ ಬೇಕಿದ್ದರೆ ಕಡಿಮೆ ಮಾಡ್ಕೊಳ್ಳಿ. ನಿಮಗೆ 1 ಮಾರ್ಕ್ 2 ಮಾರ್ಕ್ಸಲ್ಲಿ ಇನ್ನೂ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಇನ್ನೂ ಒಂದು 10 ಮಿನಿಟ್ಸ್ ಉಳಿಸ್ಕೊಂಡ್ಬಿಡಿ. ನೀವು 2 ಮಾರ್ಕ್ಸು 5 ಬರೆಯೋದು 20 ಮಿನಿಟ್ಸ್ ಸಾಕಾಗುತ್ತೆ ಅನಿಸುತ್ತೆ ನನಗೆ. ಅಲ್ಲಿ 5 ಬರೆಯೋದು 20 ಮಿನಿಟ್ಸ್ ಈಸ್ ಇನಫ್. ಇಲ್ಲಿ 10 ಮಿನಿಟ್ಸ್ ನೀವು ಉಳಿಸ್ಕೊಂಡ್ರಿ ಅಂದರೆ 11:05 ನೀವು ಕಂಪ್ಲೀಟಾಗಿ ನನಗೆ ಅನಿಸುತ್ತೆ ಸೆಕ್ಷನ್ ಬಿನ ಕಂಪ್ಲೀಟ್ ಮಾಡ್ಕೊಂಬಿಡಿ. ಇಲ್ಲಿ ಸೆಕ್ಷನ್ ಸಿಯಲ್ಲಿ 11:15 ಟು 12 ಎಕ್ಸಾಕ್ಟ್ಲಿ 12ಗೆ ನೀವು 5 ಮಾರ್ಕ್ಸ್ನ 45 ಮಿನಿಟ್ಸಲ್ಲಿ 6 ಅದನ್ನಂದ್ರೆ 6 ಇದೆ, 6 ಕ್ವಶನ್ಸ್ ಇದೆ ಅಲ್ಲ ನಿಮಗೆ ಸೆಕ್ಷನ್ ಸಿಯಲ್ಲಿ. 6 ಕ್ವಶನ್ಸು ಮತ್ತು ಅಲ್ಲಿ 5 ಮಾರ್ಕ್ಸಿಂದ ನಿಮಗೆ ಟೋಟ್ಲ ಬಂದುಬಿಟ್ಟು 30 ಮಾರ್ಕ್ಸ್ ಆಗುತ್ತೆ. 30 ಮಾರ್ಕ್ಸ್ ಅಂತಂದರೆ ನಿಮಗೆ ಒಂದೊಂದಕ್ಕೆ 8 ಮಿನಿಟ್ಸ್ ಕೊಟ್ಟರು ಒಂದು 24 ಅಂದರೆ 10 ಮಿನಿಟ್ಸ್ ಕೊಟ್ಟರೆ ನಿಮಗೆ ಏನಾಗುತ್ತೆ ಅಲ್ಲಿ 10 ಮಿನಿಟ್ಸ್ ಕೊಡಬೇಡಿ, 8 ಮಿನಿಟ್ಸ್ ಕೊಡಿ ಸಾಕು. ಅಲ್ಲಿ ಒಂದೊಂದು ಕ್ವಶನ್ ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ 6 ಅಂತಂದರೆ
ಸಿಕ್ಸ್ ಕ್ವಶನ್ಸ್ ಬಿಡಿಸ 8 6 48 ಆಗುತ್ತೆ, ಇಲ್ಲಿ 45 ಮಿನಿಟ್ಸು. ಇಲ್ಲೊಂದು 10 ಮಿನಿಟ್ಸ್ ನಿಮ್ಗೆ ಉಳಿದಿರುತ್ತಲ್ಲ, ಈ 10 ಮಿನಿಟ್ಸನ್ನ ಈ ಗ್ಯಾಪಲ್ಲಿ ನೀವು ಕವರ್ ಮಾಡ್ಕೊಳ್ತೀರಾ. ಎಕ್ಸಾಕ್ಟ್ಲಿ ಸೆಕ್ಷನ್ ಡಿಗೆ ಬಂದುಬಿಟ್ಟು ನೀವು 12 o'clock 12 to 12:40 ಕಂಪ್ಲೀಟಾಗಿ 10 ಮಾರ್ಕ್ಸ್ನ 2 ಕ್ವಶನನ್ನು ನೀವು ಕಂಪ್ಲೀಟಾಗಿ ಮುಗಿಸ್ಕೋತೀರಾ. ಅಲ್ಲಿ 10 ಮಾರ್ಕ್ಸ್ ಇದು, 10 ಮಾರ್ಕ್ಸು 2 ಕ್ವಶನ್ಸ್ ಬರೀತೀರಾ. ಅಲ್ಲಿ 20 ಮಾರ್ಕ್ಸ್ ಆಗುತ್ತೆ. 20 ಮಾರ್ಕ್ಸ್ ಅಂದರೆ 10 ಮಾರ್ಕ್ಸಿಂದಲ್ಲ, 2 ಕ್ವಶನ್ ಸಾಕು, ಎಕ್ಸ್ಟ್ರಾ ಬರೆದ್ರೂ ಕೂಡ ನಿಮಗಲ್ಲಿ ಟೈಮ್ ಉಳಿಯುತ್ತೆ. 20 ಮಾರ್ಕ್ಸು ಒಂದು 15 ಮಿನಿಟ್ಸ್ ಹಿಡಿದ್ರು ನಿಮಗೆ 30 ಮಿನಿಟ್ಸ್ ಸಾಕಾಗುತ್ತೆ. ಬಟ್ ನಾನು ಇಲ್ಲಿ ಕೊಟ್ಟಿರೋದು 40 ಮಿನಿಟ್ಸ್ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು 12:40ಗೆ ಕಂಪ್ಲೀಟಾಗಿ ನಿಮ್ಮದು ಪೇಪರ್ ಮುಗಿಯುತ್ತೆ. 12:40ಇಂದ ನೀವು ಎಕ್ಸ್ಟ್ರಾಸನ್ನು ಬಿಡಿಸ್ಕೊಳ್ಬೋದು. ಎಕ್ಸ್ಟ್ರಾಸು ಮತ್ತು ನೀವೇನು ಮಾಡ್ತೀರಾ ಅಂದರೆ ಪೇಪರ್ನ ಪೂರ ಚೆಕ್ ಮಾಡ್ಕೋಬೇಕು. ಎಕ್ಸ್ಟ್ರಾಸ್ ಅಲ್ಲಿ ಮಾಡ್ಕೊಂಡ್ಬಿಡಿ. ಓಕೆ, ಎಕ್ಸ್ಟ್ರಾ ಯಾವ್ಯಾವುದು 10 ಮಾರ್ಕ್ಸಿಂದ ಎಕ್ಸ್ಟ್ರಾ ಒಂದು ಕ್ವಶನ್ ಮಾಡ್ಕೊಂಡ್ಬಿಡಿ. ಸೆಕ್ಷನ್ ಸಿ ಯಲ್ಲಿ ಎಕ್ಸ್ಟ್ರಾ ಯಾವುದಾದ್ರೂ ಕ್ವಶನ್ ಬರ್ತಿದ್ರು ಕೂಡ ಎಕ್ಸ್ಟ್ರಾಸ್ ಅಂತ ಬರೋದು ಕ್ವಶನ್ ನಂಬರ್ನ ಹಾಕಿಬಿಟ್ಟು ಅದನ್ನು ಕಂಪ್ಲೀಟಾಗಿ ಬಿಡಿಸ್ಬಿಡಿ. ಯಾಕಂದರೆ ನಿಮಗೆ ಪ್ರೀವಿಯಸಲ್ಲಿ ಏನು ಮಾಡ್ಕೊಂಡಿರ್ತೀರಲ್ಲ ನೀವು, ಅದರಲ್ಲಿ ಯಾವುದಾದ್ರೂ ಮಾರ್ಕ್ಸ್ ಕಡಿಮೆ ಬಂದು ಎಕ್ಸ್ಟ್ರಾಸಲ್ಲಿ ಫುಲ್ 5 ಮಾರ್ಕ್ಸ್ ಇತ್ತು ಅಥವಾ ಫುಲ್ 10 ಮಾರ್ಕ್ಸ್ ಇತ್ತು ಅಂತಂದರೆ ಅದನ್ನು ಕನ್ಸಿಡ್ರೇಬಲ್ ಆಗುತ್ತೆ. ಹೀಗಾಗಿ ಕಂಪಲ್ಸರಿ ಎಕ್ಸ್ಟ್ರಾಸನ್ನು ನೀವು ಬರೀರಿ. ಯಾಕಂದರೆ ನಿಮ್ಗೆ ಕಂಪ್ಲೀಟ್ ಆಗಿಂದೇ ಎಕ್ಸ್ಟ್ರಾಸ್ ಸ್ಟಾರ್ಟ್ ಮಾಡಿ. ಅಲ್ಲಿವರೆಗೂ ನೀವು ಫಸ್ಟೇ ಎಕ್ಸ್ಟ್ರಾಸ್ ಬರ್ಕೊಂಡು ಕೂತ್ಕೊಂಡ್ರೆ ನಿಮ್ಗೇನಾಗುತ್ತಲ್ಲಿ ಮತ್ತು ಟೈಮ್ ಉಳಿಯಲ್ಲ. ನೀವು ಟೈಮ್ ಇದೆ, ನಂದು ಕಂಪ್ಲೀಟ್ ಆಗಿದೆ ಪೇಪರ್ ಅಂದರೆ ಎಕ್ಸ್ಟ್ರಾಸ್ಗೆ ಟೈಮ್ ಕೊಡಿ. ನೆಕ್ಸ್ಟ್ ಆಮೇಲೆ ಎಕ್ಸ್ಟ್ರಾಸ್ಗೆ ಒಂದು 20 ಮಿನಿಟ್ಸ್ಗೆ ನಿಮ್ಮ ಪೇಪರೇ ಮುಗಿಯುತ್ತೆ. ಹೌದಾ? ಈಗ 12:50ಗೆ ಏನಾಗುತ್ತೆ, ನಿಮ್ಮದು ವಾರ್ನಿಂಗ್ ಬೆಲ್ ಆಗುತ್ತೆ. ಅಲ್ಲಿ ವಾರ್ನಿಂಗ್ ಬೆಲ್ ಆದ ತಕ್ಷಣ ಪೇಪರ್ನ, ಯಾಕಂದರೆ ನೀವು ಗ್ರಾಫ್ ತೊಗೊಂಡಿರ್ತೀರ, ಗ್ರಾಫ್ ಟೈಪ್ ಮಾಡೋದು ಸರಿಯಾಗಿ ಗ್ರಾಫ್ ಟೈಪ್ ಮಾಡಬೇಕು. ಪ್ಲಸ್ಸು ನೀವು ಅಲ್ಲಿ ಇನ್ನೊಂದು ಸತಿ ಎಲ್ಲನೂ ಚೆಕ್ ಮಾಡ್ಕೋತೀರ. ರಿಜಿಸ್ಟರ್ ನಂಬರ್ ಹಾಕಿದ್ದೀನಾ, ಬ್ಯಾಕ್ ಸೈಡ್ ಹಾಕಿದ್ದೀನಾ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಒಂದು ಸತಿ ನಂಬರ್ ಆಫ್ ಪೇಜಸ್ ಯು ಯೂಸ್ಡ್ ಅದನ್ನು ಬರ್ಕೊಂಡು ಕರೆಕ್ಟಾಗಿ ಅದನ್ನು ಗ್ರಾಫ್ ಅಂತ ಹಾಕಿ, ಗ್ರಾಫ್ ಏನಿದೆ ಅಲ್ಲ ನಂಬರು, ಗ್ರಾಫ್ ಶೀಟ್ ಮೇಲೆ ಒಂದು ನಂಬರ್ ಇರುತ್ತೆ, ಆ ನಂಬರ್ನ ಮೇನ್ ಆನ್ಸರ್ ಶೀಟ್ ನಂಬರಲ್ಲಿ ಬರಿಬೇಕು. ಮತ್ತು ಗ್ರಾಫ್ ಶೀಟಲ್ಲಿ ರಿಜಿಸ್ಟರ್ ನಂಬರ್ನ ಕಂಪಲ್ಸರಿ ನೀವು ಹಾಕಲೇಬೇಕು. ಓಕೆ, ಇದು ನಿಮ್ಮದು ಕಂಪ್ಲೀಟಾಗಿ ಚೆಕ್ ಆಗಿರಬೇಕು. ಮತ್ತು ಇನ್ವಿಜಿಲೇಟ್ರು ಸಿಗ್ನೇಚರ್ ಮಾಡಿದ್ದಾರೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. 3 ಸಿಗ್ನೇಚರ್ ಇನ್ವಿಜಿಲೇಟ್ರದ್ದು, ಫ್ರಂಟು, ಬ್ಯಾಕು ಮತ್ತು ಸೆಂಟರ್ ಏನಿದೆ ಎಂಡ್ ಸೀಲ್ ಅಂತ ಹಾಕ್ತಾರಲ್ಲೇ. ಎಂಡ್ ಸೀಲ್ ಬಂದುಬಿಟ್ಟು ನಿಮಗೆ 12:50 ವಾರ್ನಿಂಗ್ ಬೆಲ್ ಆದ ತಕ್ಷಣ ಎಂಡ್ ಸೀಲ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂಡ್ ಸೀಲ್ಗೆ ನೀವೇನು ಮಾಡ್ತೀರಿ, ಅಲ್ಲಿ ಒಂದು ಸಿಗ್ನೇಚರು ಇನ್ವಿಜಿಲೇಟ್ರದ್ದು ಇರುತ್ತೆ, ಅದು ಕೂಡ ಅಲ್ಲಿ ತೊಗೊಳ್ಳೇಬೇಕಾಗತ್ತೆ. ಓಕೆ, ಇದು ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ವಿಡಿಯೋಸು. ಮತ್ತು ಏನು ನಿಮಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಇವತ್ತು ಒಂದಿನ ಟೈಮ್ ಇದೆ, ನಿಮಗೆ ಹೇಳ್ಕೊಡ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.